ಕಾಂತಾರ ಒನ್ ಶೂಟಿಂಗ್ ಶುರುವಾಗಿದ್ದು ಅದೇನಾಗ್ತಾ ಇದೆಯೋ ಒಂದಲ್ಲ ಒಂದು ಅವಘಡಗಳು ನಡೀತಾನೆ ಇದ್ದಾವೆ. ಈಗ ಮತ್ತೊಂದು ಮಹಾ ದುರಂತ ನಡೆದಿದೆ. ಕಾಂತಾರ ಒನ್ ಶೂಟಿಂಗ್ ಸೆಟ್ನಲ್ಲಿ ಮತ್ತೊಂದು ಮಹಾ ದುರಂತ. ಮಾಸ್ತಿಕಟ್ಟೆಯ ಮಾಣಿ ಜಲಾಶಯದಲ್ಲಿ ಶೂಟಿಂಗ್ ದೋಣಿ ಮುಗಿಚಿ ಬಿದ್ದಿದೆ. ಕ್ಯಾಮರಾಮ್ಯಾನ್, ನಟ ರಿಷಬ್ ಶೆಟ್ಟಿ ಸೇರಿದಂತೆ 30 ಮಂದಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಪ್ರಾಣಾಪಾಯದಿಂದ ಪಾರಾದ ಸಿನಿಮಾ ತಂಡ. ಈಜುತ್ತಲೇ ದಡ ಸೇರಿರುವ ಕಲಾವಿದರು ಮತ್ತು ತಂತ್ರಜ್ಞರು. ಬಿಜು ವಿಕೆ ನಿಧನದ ಬಳಿಕ ಕೊನೆಯ ಹಂತದ ಶೂಟಿಂಗ್ ಶುರು ಮಾಡಿದ್ರು. 15 ದಿನಗಳ ಕಾಲ ಶೂಟಿಂಗ್ ಮಾಡೋದಕ್ಕೆ ಯೋಜನೆ ರೂಪಿಸಲಾಗಿತ್ತು. ಆದ್ರೀಗ ಕ್ಯಾಮೆರಾ ಸೇರಿದಂತೆ ಬೋಟ್ನಲ್ಲಿದ್ದ ಎಲ್ಲ ಪ್ರಾಪರ್ಟೀಸ್ ನೀರು ಪಾಲಾಗಿದ್ದಾವೆ. ಈಗಷ್ಟೇ ನಡೆದಿರುವಂತಹ ಘಟನೆ ಇದು. 30 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾಂತಾರ ಒನ್ ಶೂಟಿಂಗ್ ಸೆಟ್ನಲ್ಲಿ ಮತ್ತೊಂದು ಮಹಾ ದುರಂತ. ಮಾಸ್ತಿಕಟ್ಟೆಯ ಮಾಣಿ ಜಲಾಶಯದಲ್ಲಿ ಶೂಟಿಂಗ್ ನಡೀತಾ ಇತ್ತು. ದೋಣಿ ಮುಗುಚಿ ಬಿದ್ದಿದೆ. ಕ್ಯಾಮ್ರಾಮ್ಯಾನ್ ಜೊತೆಗೆ ನಟ ರಿಷಬ್ ಶೆಟ್ಟಿ ಅವರು ಕೂಡ ಇದ್ರು. ಕ್ಯಾಮ್ರಾಮ್ಯಾನ್ಸ್ ಇದ್ರು, ನಟ ರಿಷಬ್ ಶೆಟ್ಟಿ ಅವರು ಕೂಡ ಇದ್ರು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಸಿನಿಮಾದಲ್ಲಿ ನಟ ಮಾತ್ರ ಅಲ್ಲ, ಅವರು ನಿರ್ದೇಶಕರು ಕೂಡ ಹೌದು. ಹಾಗಾಗಿನೇ ಪ್ರತಿ ಹಂತದಲ್ಲೂ ಕೂಡ ರಿಷಬ್ ಶೆಟ್ಟಿ ಇರಲೇಬೇಕಾಗುತ್ತೆ. ಈ ಸಂದರ್ಭದಲ್ಲೂ ಕೂಡ ಇದ್ರು. ಒಟ್ಟಾರೆ ಆ ದೋಣಿಯಲ್ಲಿ 30 ಜನ ಇದ್ರು ಅಂತ ಹೇಳಲಾಗ್ತಾ ಇದೆ. 30 ಜನ ಕೂಡ ದೋಣಿ ಮುಗುಚಿ ಬಿದ್ದ ಪರಿಣಾಮ ನೀರು ಪಾಲಾಗಿದ್ದಾರೆ. ಅದಾದ ನಂತರ ಈಜಿಕೊಂಡು ಬಂದು ದಡ ಸೇರಿದ್ದಾರೆ. ಏನಾಗ್ತಾ ಇದೆ ಹಾಗಾದ್ರೆ ಕಾಂತಾರ ಶೂಟಿಂಗ್ನಲ್ಲಿ? ಶೂಟಿಂಗ್ ಶುರುವಾದಾಗಿನಿಂದ ಅಂದರೆ ಕಾಂತಾರ ಸಿನಿಮಾ ಬಂದ ನಂತರ ಅದ್ಭುತವಾದಂಥ ಪ್ರದರ್ಶನ ಕಾಣ್ತು. ಅದಾದ ನಂತರ ಕಾಂತಾರ ಒನ್ ಶೂಟಿಂಗ್ ಶುರುವಾಗಿದೆ. ಶುರುವಾದಾಗಿನಿಂದ ಒಂದಿಲ್ಲ ಒಂದು ಘಟನೆಗಳು. ಕಾಂತಾರ ಸಿನಿಮಾದಲ್ಲಿ ನಟಿಸ್ತಾ ಇರುವಂಥ ಕಲಾವಿದರು ಸಾವಾಗ್ತಾ ಇದೆ. ಬಹಳ ಪ್ರಮುಖವಾಗಿ ರಾಕೇಶ್ ಪೂಜಾರಿ, ನಿಮಗೆಲ್ಲ ಗೊತ್ತೇ ಇದೆ. ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಬಲಿಯಾದರು. ಮೊನ್ನೆ ತಾನೇ ಬಿಜು ವಿಕೆ ಬಲಿಯಾಗ್ತಾರೆ. ಮೊನ್ನೆ ಒಟ್ಟಾರೆಯಾಗಿ 3 ಸಾವುಗಳಾಗಿದ್ದಾವೆ. ಕಾಂತಾರದಲ್ಲಿ ನಟಿಸಿ ಕಾಂತಾರ ಒನ್ ಶೂಟಿಂಗ್ನಲ್ಲಿ ಅವರು ಕೂಡ ಭಾಗಿಯಾಗಿದ್ರು. ಅವರೆಲ್ಲ ಅಂದರೆ 3 ಜನ ಈಗ ಬಲಿಯಾಗಿರುವುದು. ಅದಾದ ನಂತರ ಇಂಥ ಒಂದು ಘಟನೆ ಇದು. ಪ್ರಾಣಾಪಾಯದಿಂದ ಸಿನಿಮಾ ತಂಡ, ಇಡೀ ಸಿನಿಮಾ ತಂಡ ಪಾರಾಗಿದೆ. ಈಜುತ್ತಲೇ ದಡ ಸೇರಿದ್ದಾರೆ ಕಲಾವಿದರು ಮತ್ತು ತಂತ್ರಜ್ಞರು. ಬಿಜು ವಿಕೆ ನಿಧನದ ಬಳಿಕ ಕೊನೆಯ ಹಂತದ ಶೂಟಿಂಗ್ ಶುರು ಮಾಡಿದ್ರು. 15 ದಿನಗಳ ಕಾಲ ಶೂಟಿಂಗ್ ಮಾಡೋದಕ್ಕೆ ಯೋಜನೆಯನ್ನ ರೂಪಿಸಲಾಗಿತ್ತಂತೆ. ಆದರೆ ಕ್ಯಾಮ್ರಾ ಸೇರಿದಂತೆ ಬೋಟ್ನಲ್ಲಿದ್ದ ಎಲ್ಲ ಪ್ರಾಪರ್ಟೀಸ್ ಈಗ ನೀರು ಪಾಲಾಗಿದ್ದಾವೆ. ಈಗಷ್ಟೇ ನಡೆದಿರುವಂಥ ಘಟನೆ ಇದು. 30 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು. ಮಹಾ ದುರಂತವೇ ತಪ್ಪಿದೆ ಇಲ್ಲಿ. ಅಕಸ್ಮಾತ್ ಆಗಿ ಅಲ್ಲಿ ಒಬ್ಬರಿಗೋ ಅಥವಾ ಇಬ್ಬರಿಗೋ ಈಜು ಬರದೆ ಹೋಗಿದ್ರೆ ಮುಗಿತಿತ್ತು ಕತೆ. ಅಷ್ಟಕ್ಕಷ್ಟು ಜನರಿಗೂ ಕೂಡ ಈಜು ಬರ್ತಾ ಇತ್ತು. ಹಾಗಾಗಿ ಎಲ್ಲರೂ ಈಜುತ್ತಲೇ ದಡ ಸೇರಿದ್ದಾರೆ, ಕಲಾವಿದರು, ತಂತ್ರಜ್ಞರು. ಮೊನ್ನೆ ತಾನೇ ಬಿಜು ವಿಕೆ ನಿಧನ ಹೊಂದಿದ್ರು. ಅದಾದ ಬಳಿಕ ಕೊನೆಯ ಹಂತದ ಶೂಟಿಂಗ್ ಪ್ರಕ್ರಿಯೆ ನಡೀತಾ ಇದೆ. 15 ದಿನಗಳ ಕಾಲ ಶೂಟಿಂಗ್ ಮಾಡೋದಕ್ಕೆ ಯೋಜನೆ ರೂಪಿಸಲಾಗಿತ್ತು. ಆದ್ರೀಗ ಕ್ಯಾಮೆರಾ ಸೇರಿದಂತೆ ಬೋಟ್ನಲ್ಲಿದ್ದಂಥ ಎಲ್ಲ ಪ್ರಾಪರ್ಟೀಸ್ ನೀರು ಪಾಲಾಗಿದ್ದಾವೆ. ಈಗಷ್ಟೇ ನಡೆದಿರುವಂಥ ಘಟನೆ ಇದು. ಪಂಜುರ್ಲಿ ದೈವ ಹೇಳಿತ್ತು ರಿಷಬ್ ಶೆಟ್ಟಿ ಅವರಿಗೆ, ಬಹಳ ಎಚ್ಚರಿಕೆಯಿಂದ ಇರಬೇಕು ಸಿನಿಮಾ ತಂಡ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಅಂತ ಹೇಳಿ. ಆದರೆ ಯಾಕೆ ಪಂಜುರ್ಲಿ ದೈವ ಈ ರೀತಿಯಾದಂಥ ಮಾತನ್ನ ಹೇಳಿತ್ತು ಅಂತ ಹೇಳಿ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಆದರೆ ಪದೇ ಇಂಥ ಘಟನೆಗಳು ನಡೀತಾ ಹೋದ್ವಲ್ಲ, ಪಂಜುರ್ಲಿ ದೈವ ಮುನ್ಸೂಚನೆಯನ್ನ ಕೊಟ್ಟಿತ್ತು, ಇಂಥ ಒಂದು ದುರಂತ ಆಗುತ್ತೆ, ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಶೂಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ ಅಂತ ಹೇಳಿ. ನಿಮಗೆ ರಿಷಬ್ ಶೆಟ್ಟಿ ಅವರ ದೃಶ್ಯವನ್ನು ನಾವು ತೋರಿಸ್ತಾ ಇದ್ದೀವಿ. ಪಂಜುರ್ಲಿ ದೈವದ ಒಂದು ಆ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಪಂಜುರ್ಲಿ ದೈವ ಹೇಳಿರೋದು, ಬಹಳ ಎಚ್ಚರಿಕೆಯಿಂದ ಇರಬೇಕು ಶೂಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅಂತ ಹೇಳಿ ಎಚ್ಚರಿಕೆಯ ಸಂದೇಶವನ್ನು ಮೊದಲೇ ಕೊಟ್ಟಿತ್ತು ಪಂಜುರ್ಲಿ ದೈವ. ಅದಾದ ನಂತರ ಈಗ ನಿಮಗೆ ಸ್ಕ್ರೀನ್ ಮೇಲೆ 3 ಫೋಟೋಸನ್ನು ತೋರಿಸ್ತಾ ಇದ್ದೀವಿ. 3 ಫೋಟೋಸನ್ನು. ಅವರು ಈ ಒಂದು ಸಿನಿಮಾದ ಭಾಗವಾಗಿದ್ದವರು. ಆ 3 ಜನ ಡೆತ್ ಆದರು. 3 ಜನನೂ ಡೆತ್ ಆಗಿದ್ದಾರೆ. ಅದಾದ ನಂತರ ನಡೆದಿರುವಂಥ ಒಂದು ಘಟನೆ ಇದು. ಕಾಂತಾರ ಒನ್ ಶೂಟಿಂಗ್ ಸೆಟ್ನಲ್ಲಿ ಒಂದಿಲ್ಲ ಒಂದು ಏನಾದರೂ ಸಣ್ಣ ಪುಟ್ಟ ಅವಘಡಗಳು ನಡೀತಾನೆ ಇರ್ತವೆ. ಅದು ಹೊರಗಡೆ ಬರ್ತಾ ಇಲ್ಲ ಅಷ್ಟೇ. ಆದರೆ ಈ ಒಂದು
ಘಟನೆ ಇದೆಯಲ್ಲ, ಒಂದು ಮಹಾ ದುರಂತನೇ ಇದು, ಮಹಾ ದುರಂತ ಇದು. ಮಾಸ್ತಿಕಟ್ಟೆಯ ಮಾಣಿ ಜಲಾಶಯದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಆ ಜಲಾಶಯದಲ್ಲಿ ದೋಣಿ ತೆಗೆದುಕೊಂಡು ಹೋಗ್ತಾ ಇದ್ರು. ಎಷ್ಟು ಜನ? 30 ಜನ ಅಂತೆ. ಆ ದೋಣಿ ಏಕಾಏಕಿಯಾಗಿ ಮುಗುಚಿ ಬಿದ್ದು ಬಿಟ್ಟಿದೆ. ಅಲ್ಲಿದ್ದವ್ರು ಯಾರ್ಯಾರು? ಕ್ಯಾಮರಾಮನ್ ಇದ್ರು, ಸ್ವತಃ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಕೂಡ ಇದ್ರು. ಅವರನ್ನ ಸೇರಿದಂತೆ 30 ಮಂದಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ? ಪ್ರಾಣಾಪಾಯದಿಂದ ಇಡೀ ಸಿನಿಮಾ ತಂಡ ಪಾರಾಗಿದೆ. ಸ್ವತಃ ರಿಷಬ್ ಶೆಟ್ಟಿ ಅವರು ಕೂಡ ಇದ್ರು ಅಲ್ಲಿ. ಪುಣ್ಯಕ್ಕೆ ಎಲ್ಲರಿಗೂ ಈಜು ಬರ್ತಾ ಇತ್ತು. ಈಜಿಕೊಂಡು ದಡ ಸೇರಿದ್ದಾರೆ, ಜೀವ ಉಳಿಸ್ಕೊಂಡಿದ್ದಾರೆ. ಕಲಾವಿದರು, ತಂತ್ರಜ್ಞರು ಇವರೆಲ್ಲರೂ ಕೂಡ ಈಜುತ್ತಲೇ ದಡ ಸೇರಿದ್ದಾರೆ. ವಿಜು ವಿಕೆ ಮೊನ್ನೆ ಬಲಿಯಾದರು, ಅಂದರೆ ಮೊನ್ನೆ ನಿಧನರಾದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸಿನಿಮಾ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್. ಸಿನಿಮಾ ಆರಂಭ ಅಂದರೆ ಶೂಟಿಂಗ್ ಆರಂಭ ಆದ ದಿನದಿಂದಲೂ ಕೂಡ ಒಂದಲ್ಲ ಒಂದು ಅವಘಡಗಳು ನಡೀತಾನೆ ಇದ್ದಾವೆ. ಇವತ್ತು ಕೂಡ ಈ ರೀತಿಯಾದಂಥ ಅವಘಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಯಾರಿಗೂ ಏನೂ ಆಗಿಲ್ವಾ? ಹೇಗಾಯ್ತಿದೆಯಲ್ಲ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಆಗಿದೆ. ಅದನ್ನ ಮುಚ್ಚಿಡುವಂತ ಪ್ರಯತ್ನಗಳು ಕೂಡ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ ಅಂತಕ್ಕಂಥದ್ದು ಗ್ಯಾರಂಟಿ ನ್ಯೂಸ್ಗೆ ಅಧಿಕೃತ ಮೂಲಗಳಿಂದ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ನಾವು ದೇವರಲ್ಲಿ ಅದನ್ನೇ ಪ್ರಾರ್ಥಿಸ್ಕೊಳ್ಳೋಣ. ಅಲ್ಲಿ 30 ಜನ ಇದ್ದಂತಹ ದೋಣಿ ಮುಗಿಸಿ ಬಿದ್ದು ಕಂಪ್ಲೀಟ್ ಆ ದೋಣಿಯಲ್ಲಿದ್ದಂತ ಪ್ರತಿಯೊಬ್ಬರು, ಅಲ್ಲಿದ್ದಂತ ಪ್ರಾಪರ್ಟೀಸ್ ಇನ್ಕ್ಲೂಡಿಂಗ್ ಸಿನಿಮಾದ ಶಾರ್ಟ್ಸ್ ನ ಶೂಟ್ ಮಾಡ್ತಾ ಇದ್ದಂತಹ ಕ್ಯಾಮ್ರಾ, ಲೆನ್ಸ್ ಎಲ್ಲವೂ ಕೂಡ ನೀರು ಪಾಲಾಗಿದೆ. ಆದ್ರೆ ಗ್ರೇಟ್ ಎಸ್ಕೇಪ್ ಏನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ಈಜ್ಕೊಂಡು ದಡ ಸೇರಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಆದ್ರೆ ಎಲ್ಲರಿಗೂ ನಿಜಕ್ಕೂ ಈಜ್ ಬರ್ತಾ ಇತ್ತಾ, ಈಜ್ ಬರ್ದೇ ಇರೋರ ಗತಿ ಏನು, ಇವೆಲ್ಲ ಗೊತ್ತಿಲ್ಲ. ಬಟ್ ನಾವು ದೇವರಲ್ಲಿ ಇಷ್ಟೇ ಕೇಳ್ಕೊಳ್ಳೋಣ, ಅಲ್ಲಿ ಏನು ಇಲ್ಲಿವರೆಗೂ ಆಗಿರ್ತಕ್ಕಂಥ ಸಾವು ನೋವುಗಳೇ ಸಾಕು, ಮತ್ತೆ ಅಲ್ಲಿ ಏನು ಅವಘಡಗಳು ಸಂಭವಿಸಿರೋದು ಬೇಡ ಅಂತ ನಾವು ದೇವರಲ್ಲಿ ಕೇಳ್ಕೊಳ್ಳೋಣ. ಆದ್ರೆ ನಮಗ ಬಂದ ಮಾಹಿತಿ ಪ್ರಕಾರ ಅಲ್ಲಿಗೆ ಒಂದು ಆಂಬ್ಯುಲೆನ್ಸ್ ಕೂಡ ಬಂದಿತ್ತಂತೆ. ಆ ಆಂಬ್ಯುಲೆನ್ಸ್ ತೀರ್ಥಹಳ್ಳಿಯ ಸರ್ಕಾರಿ ಆಸ್ಪತ್ರೆಗೆ ಹೋಗದೆ ಯಾವ್ದೋ ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಹೋಗಿ ಅಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿನೂ ಇದೆ. ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ರೆ ಬಹುಶಃ ಇಷ್ಟೊತ್ತಿಗೆ ಮಾಹಿತಿ ಲೀಕ್ ಆಗ್ತಿತ್ತು ಅನ್ಸುತ್ತೆ. ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿರೋದ್ರಿಂದ ಆ ಮಾಹಿತಿಯನ್ನ ಇನ್ನೂ ಗೌಪ್ಯವಾಗಿ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಮತ್ತೊಂದು ಇದು. ಇಲ್ಲಿ ಮತ್ತೊಂದು ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂತಂದ್ರೆ ರಾಮ್, ವಾರಾಹಿ ಪಂಜುರ್ಲಿ ದೈವ ರಿಷಬ್ ಶೆಟ್ಟಿ ಅವರಿಗೆ ನಿಮ್ಮ ತಂಡ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾಹಿತಿಯನ್ನ ಅವತ್ತು ನುಡಿದಿತ್ತು. ಅಂದ್ರೆ ಮುಂದೆ ಭವಿಷ್ಯದಲ್ಲಿ ಆಗ್ತಕ್ಕಂಥ ಅನಾಹುತದ ಬಗ್ಗೆ ಮೊದಲೇ ಎಲ್ಲೋ ಒಂದ್ ಕಡೆ ಸಣ್ಣ ಸುಳಿವು ಕೊಟ್ಟಿತ್ತು. ಡೆಸ್ಟಿನಿ ನೋಡಿ ಎಲ್ಲಿಂದ ಹೆಂಗೆ ಕರ್ಕೊಂಡೋಗುತ್ತೆ ಅಂತ. ಇವತ್ತು ಅವರು ನಾವ್ ಯಾವ ಜಲಾಶಯದ ಬ್ಯಾಕ್ ವಾಟರ್ ಅಲ್ಲಿ ಈ ತರ ದೋಣಿ ಮುಗಿಸಿ ಬಿದ್ದಿದೆ ಅಂತ ಮಾತಾಡ್ತಾ ಇದೀವಿ, ಅದು ಕೂಡ ವರಾಹಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಜಲಾಶಯ. ಆ ಬ್ಯಾಕ್ ವಾಟರ್ ನಲ್ಲಿ ಅವರು ಶೂಟಿಂಗ್ ಮಾಡಕ್ ಹೋಗಿದ್ದಾರೆ. ವಾರಾಹಿ ಪಂಜುರ್ಲಿ ದೈವ, ವರಾಹಿ ನದಿಯ ಜಲಾಶಯದ ಬ್ಯಾಕ್ ವಾಟರ್, ಇವೆರಡು ಕಂಪ್ಯಾರಿಸನ್ ನೋಡಿ ಕಾಕತಾಳೀಯ ಅನ್ಸುತ್ತೆ. ವಾರಾಹಿ ವರ್ಸಸ್ ವರಾಹಿ ನದಿ ಇವು ನೋಡ್ತಿದ್ರೆ ನಿಜಕ್ಕೂ ಶಾಕಿಂಗ್ ಅನಿಸ್ತಾ ಇದೆ. ಬಟ್ ರಿಷಬ್ ಶೆಟ್ಟಿ ಅವರು ಕೂಡ ಇವತ್ತು ಆ ಸೀಕ್ವೆನ್ಸ್ ಅಲ್ಲಿ ಇದ್ರು, ಅವರೇ ನಿರ್ದೇಶನ ಮಾಡ್ತಿದ್ರು, ಜೊತೆಗೆ ಅವರೇ ಆಕ್ಟ್ ಕೂಡ ಮಾಡ್ತಿದ್ರು. ಅವರು ಸೇರಿದಂತೆ ಅರವಿಂದ್ ಕಶ್ಯಪ್ ಕ್ಯಾಮ್ರಾಮನ್ ಸೇರಿದಂತೆ ಸಾಕಷ್ಟು ಮಂದಿ ಈಜುಕೊಂಡೇ ದಡ ಸೇರಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದೆ. ಆದ್ರೆ ನಮಗ್ ಬಂದಿರ್ತಕ್ಕಂಥ ಮಾಹಿತಿ ಪ್ರಕಾರ ರಿಷಬ್ ಶೆಟ್ಟಿ ಅವರು ತುಂಬಾ ಸೇಫ್ ಆಗಿದ್ದಾರೆ. ಅವ್ರು ಆಲ್ರೆಡಿ ಅಲ್ಲಿ ಯಡಿಯೂರ್ ಹತ್ರ ಇರ್ತಕ್ಕಂಥ ಒಂದು ಏನು ಅವ್ರು ತಂಗಿದ್ದಂತಹ ಒಂದು ಇದಕ್ಕೆ ಕ್ವಾರ್ಟರ್ಸ್ಗೂ ರೀಚ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಸೊ ಮುಂದಿನ ಹಂತಗಳಲ್ಲಿ ಏನೆಲ್ಲ ಸುದ್ದಿ ಹೊರಬರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ರಾಮ್. ಲಕ್ಷ್ಮೀನಾರಾಯಣ್, ಇದು ಕೊನೆಯ ಹಂತದ ಒಂದು ಶೂಟಿಂಗ್ ಪ್ರಕ್ರಿಯೆನಾ? ಯಾಕೆ ಅಂತ ಹೇಳಿದ್ರೆ ಪದೇ ಪದೇ ಇಂಥ ಘಟನೆಗಳು ನಡೀತಾ ಇರಬೇಕಾದ್ರೂ ಕೂಡ ಅಂದರೆ 3 ಸಾವುಗಳಾಗಿದ್ದಾವೆ. ಆದರೂ ರಿಷಬ್ ಶೆಟ್ಟಿ ಅವರು ಧೈರ್ಯ ಮಾಡಿ ಶೂಟಿಂಗನ್ನು ನಡೆಸ್ತಾನೇ ಇದ್ದಾರೆ. ಆದರೂ ಅಡ್ಡಗಾಲು ಏನಾದರೂ ಒಂದು ನಡೀತಾನೆ ಇದೆ. ಯಾಕಿರಬಹುದು ಅಂದರೆ ದೈವ ಭಕ್ತರು, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ರಿಷಬ್ ಶೆಟ್ಟಿ, ಆದರೂ ಅವರು ಸಿನಿಮಾಗೆ ಯಾಕೆ ಈ ರೀತಿಯಾಗಿ ಆಗ್ತಾ ಇರಬಹುದು ಅಂತ. ಎಕ್ಸಾಕ್ಟ್ಲಿ ರಾಮ್, ಏನಂತಂದ್ರೆ ಪಂಜುರ್ಲಿ ದೈವ ಏನು ನುಡಿದಿತ್ತು ಭವಿಷ್ಯ, ಅದಾದ ನಂತರದ 36 ದಿನಗಳಲ್ಲಿ 3 ಸಾವು ಆಗಿರ್ತಕ್ಕಂಥದ್ದು. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕಾಂತಾರ ಚಿತ್ರತಂಡದಕ್ಕೆ ಲಿಂಕ್ ಇರ್ತಕ್ಕಂಥ ಕಲಾವಿದರು ಸರಣಿಯ ಉಪಾಧಿಯಲ್ಲಿ ಏನು ಸಾವಾಗ್ತಾ ಇರ್ತಕ್ಕಂಥದ್ದು ಇಡೀ ಚಿತ್ರತಂಡ ಶಾಕ್ ಆಗಿತ್ತು. ನಿರ್ಮಾಣ ಸಂಸ್ಥೆ ಆದಂತಹ ಹೊಂಬಾಳೆ ಫಿಲ್ಮ್ಸ್ ಕೂಡ ಅದಕ್ಕೆ ಶಾಕ್ ಆಗಿತ್ತು. ಯಾಕಂತಂದ್ರೆ ಮಂಗಳೂರಲ್ಲಿ ಇಡೀ ದಿನ ಒಂದು ಉತ್ಸವದಲ್ಲಿ ರಿಷಬ್ ಶೆಟ್ಟಿ ತನ್ನ ಮಕ್ಕಳು ಪತ್ನಿ ಜೊತೆ ಸಮೇತ ಅಲ್ಲಿ ಭಾಗಿಯಾಗಿರ್ತಾರೆ.
ಅವತ್ತು ಪಂಜುರ್ಲಿ ದೈವ ಹೇಳಿರುತ್ತೆ, ನಿನಗೆ ಶತ್ರುಗಳ ಕಾಟ ಜಾಸ್ತಿ ಆಗ್ತಾ ಇದೆ, ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನಿನ್ನ ಟೀಮು ತುಂಬಾ ಎಚ್ಚರಿಕೆಯಿಂದ ಇರಬೇಕು, ನನಗೆ ಹರಕೆ ಹೊತ್ತುಕೋ, ನಿನ್ನ ಒಂದು ಸಮಸ್ಯೆಗಳನ್ನ ಕೇವಲ 5 ತಿಂಗಳಲ್ಲಿ ನಾನು ಪರಿಹರಿಸ್ತೀನಿ ಅಂತಕ್ಕಂತ ಮಾತನ್ನ ಪಂಜುರ್ಲಿ ದೈವ ನುಡಿದಿತ್ತು. ಆದ್ರೆ ಅದು ಕೊಟ್ಟಿರ್ತಕ್ಕಂಥ ಗಡುವು 5 ತಿಂಗಳಂದ್ರೆ 150 ದಿನ ಆಗುತ್ತೆ. 150 ದಿನಕ್ಕೆ ಮೊದಲೇ, ಗಡುವಿಗಿಂತ ಮೊದಲೇನೆ 36-37 ದಿನಗಳಲ್ಲಿ 3 ಸಾವಾಗಿದೆ ಅಂತಕ್ಕಂಥದ್ದು ನಿಜಕ್ಕೂ ಶಾಕಿಂಗ್ ನ್ಯೂಸ್. ಸರಣಿ ಉಪಾಧಿಯಲ್ಲಿ ಈ ಹಿಂದೆ ಏನು ವಿಜು ವಿಕೆ ಮೊನ್ನೆ ಅಷ್ಟೇ ನಿಧನರಾದ್ರು. ಅವರು ಮಾನ್ಯ ದಿನನೇ ಬಂದು ಈ ಸಿನಿಮಾ ಶೂಟಿಂಗ್ ಅಲ್ಲಿ ಭಾಗಿಯಾಗಬೇಕಿತ್ತು. ಅದಕ್ಕೂ ಮೊದಲು ರಾಕೇಶ್ ಪೂಜಾರಿ, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ನಿಧನರಾದ್ರು. ಅದಕ್ಕೂ ಮೊದಲು ಜೂನಿಯರ್ ಆರ್ಟಿಸ್ಟ್ ಆಗಿರ್ತಕ್ಕಂತಹ ಕಪಿಲ್ ಅವರು ತೀರ್ಕೊಂಡ್ರು. ಈಗ ಇದು ಕೊನೆ ಶೆಡ್ಯೂಲ್ಗೆ ಬಂದು ನಿಂತಿತ್ತು ಸಿನಿಮಾ. ಮೊನ್ನೆ ಒಂದು 2 ದಿವಸಗಳ ಹಿಂದೆಯಿಂದ 15 ದಿನಗಳ ಶೆಡ್ಯೂಲ್ ಪ್ಲಾನ್ ಮಾಡ್ಕೊಂಡಿದ್ರು. ಈ ಮಾಣಿ ಜಲಾಶಯದ ಬ್ಯಾಕ್ ವಾಟರ್ ಅಲ್ಲಿ ಈ ಸಿನಿಮಾನ ಕಂಪ್ಲೀಟ್ ಮಾಡ್ಬೇಕು ಅಂತ ಅಲ್ಲಿ ಒಂದು ಸೆಟ್ ಕೂಡ ಹಾಕೊಂಡು ಅದನ್ನ ಪೂರ್ಣ ಕಂಪ್ಲೀಟ್ ಮಾಡುವಂತಹ ಒಂದು ಕಾರ್ಯಪ್ರವೃತ್ತಿಯನ್ನ ಆಗಿತ್ತು. ಸೊ ಅಷ್ಟರಲ್ಲಿ ಇದು ಮತ್ತೊಂದು ಅವಘಡ ಸಂಭವಿಸಿರ್ತಕ್ಕಂಥದ್ದು, ಮತ್ತದ ಶಾಕಿಂಗ್ ನೀಡಿರ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ಏನು ಆಗಿರಬಾರ್ದು ಅಂತ ನಾವು ಬಯಸ್ತಾ ಇದೀವಿ. ದೇವರ ದಯೆಯಿಂದ ಏನು ಆಗಿಲ್ಲ ಅಂತಂದ್ರೆ ಅಷ್ಟೇ ಸಾಕು. ಬಹುಶಃ ಇದಾದ ನಂತರ ದಿನಗಳಲ್ಲಿ ಚಿತ್ರತಂಡ ಇನ್ನೂ ತುಂಬಾ ಕಾನ್ಶಿಯಸ್ ಆಗಿ ಇರ್ತಕ್ಕಂಥ ಶೂಟಿಂಗ್ ನ ಕಂಪ್ಲೀಟ್ ಮಾಡುತ್ತೆ ಅಂತ ನಾವು ಭಾವಿಸಬಹುದು. ರಾಮ್, ಎಸ್ ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್, ತಮ್ಮೆಲ್ಲ ಮಾಹಿತಿ